ರೋಡ್ಬೇಕು ಹಾಕೋದಾಗ ಕೊಳೆಮಿಲ್ಲ, ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಅಷ್ಟು ತೆಗ್ಗನ ಬಿದ್ದಿರ್ತಾವೆ. ಯಾರು ಹೊಡಿತಾರೆ ರೀ 100-120 ಸ್ಪೀಡ? ಹಲೋ, ನಮಸ್ಕಾರ ರೀ. ಕನ್ನಡ ಕುಲಕೋಟಿಗೆ ಕೋಟಿ ನಮಸ್ಕಾರ. ನಾವು ಕಿತ್ತೋದ ರಸ್ತೆಗಳಿಗೆ 108 ರೋಡ್ ಬ್ರೇಕು, ಹಂಪ್ಸ್ ಅಂತ ಕರಿತಿರಲ್ಲ ನೀವು. ನಮ್ಮ ಕಡೆ ಎಲ್ಲ ರೋಡ್ ಬ್ರೇಕ್ ಕರಿತೀವಿ. ನಾವು 50 ಕಿಲೋಮೀಟ್ರ್ ಎಲ್ಲ ಓಡಾಡಿದ್ರು ನಮ್ಗೆ ತ್ರಾಸಾಗೇನು ರೀ. ಈ ಕೆಲವೊಂದು ನಮ್ಮ ಬಿಜಾಪುರ, ಬಾಗಲಕೋಟೆ ಹಳ್ಳಿಗಳದಾಗ ಈ ರಾಷ್ಟ್ರೀಯ ಹೆದ್ದಾರಿ ಅಂದರೆ ನ್ಯಾಷನಲ್ ಹೈವೇ ಅದಕ್ಕೆ ಕೊಡುತ್ತಾನೆ ನಮ್ಗೆ ಭಾಳ ಕೆಟ್ಟ ತ್ರಾಸ ಆಗುತ್ತೆ. ಅಲ್ಲಿ ಏನು 50-100 ಕಿಲೋಮೀಟ್ರ್ ಓಡಾಡಿ ನಾವು ಬೈಕ್ ಮ್ಯಾಗ ಹೋದ್ರೆ ಏನು ಅನ್ಸೇನು ರೀ. ಇದು 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ದಾಗ ಒಂದು ಸಾಕಾಗಿ ನಮಗೆ ಹೋಗಿಬಿಡುತ್ತೆ ರೀ. ಅಲ್ಲಿ ಆ ಜಾಗಕ್ಕೆ ಹೋದಿ ಅಂದಾಗ ಯಾರಿಗೆ ಬೇಯ್ಬೇಕು ಅನ್ನೋದು ಇಟ್ಟು ಕೆಟ್ಟ ತ್ರಾಸ ಆಗತ್ತೆ. ಮಗ್ಳು ಯಾರು ಬಂದ್ರೂ ಕೂಡ ಬೇಯ್ತೀವಿ. ಆ ಥರ ನಮ್ಗೆ ತೊಂದರೆ ಆಗತ್ತೆ. ಕಬ್ಬಿನ ಮೇವು ಮಾಡೋರ್ಗೆ ಬೇಯ್ತಾರೆ. ಏನು ರೀ ಅದು? ರೋಡ್ ಮಾಡಿರ್ತೀವಿ, ಒಂದು ತಿಂಗಳು ಆಗಿರೋಲ್ಲ. ಅರೆ ನಮ್ಮ ಕೆಲವೊಂದಿಷ್ಟು ಜನ ಪೈಪ್ಲೈನ್ ಹಾಕ್ಲಿಕ್ಕೆ ಏನೋ ಹಾಕಿರ್ತಾರೆ, ಒಂದಿಷ್ಟು ಸ್ವಲ್ಪ ತೆಗ್ಗು ಬಿದ್ದಿರತ್ತಿ. ಒಂದು ತಿಂಗಳು ಬಿಟ್ಟು ನೋಡಿದ್ರಾಗ ಇಷ್ಟು ದೊಡ್ಡದಾಗಿಬಿಟ್ಟಿರೋದು ತೆಗ್ಗು. ನಾವು ಮಾಡಿರ್ತೀವಿ ತಪ್ಪ. ಡಾಂಬರ್ ರೋಡು 1-2 ತಿಂಗಳು ಅಥವಾ 1 ವರ್ಷ ಆಗಿರೋಲ್ಲ, ಕೆರ ಹಿಡಿದು ಬಿಡಿರುತ್ತೆ. ಮಳೆಗಾಲ ಬತ್ತದ ಮುಗಿದು ಹೊತ್ತು ಕುಣಿಚೆಯಲ್ಲಿ ಬಿದ್ದಿರುತ್ತೆ, ಅಂದ್ರೆ ತೆಗ್ಗೆಯಲ್ಲಿ ಬಿದ್ದಿರುತ್ತೆ, ಅಲ್ಲೇ ಸಿಕ್ಕಾಪಟ್ಟಿ ಬಿದ್ದಿರುತ್ತೆ. ಮುಂದಿನ ತಿಂಗಳು ಒಟ್ಟಿಗೆ ನೋಡೋಕೆ ರೋಡೇ ಇರೋಲ್ಲ. ಟೆಂಡರ್ ಹಿಡೋರು ತಪ್ಪು, ಏನು ತಪ್ಪು, ಯಾರ್ದು ಗೊತ್ತಾಗ್ತಾಯಿಲ್ಲ. ಆ 3 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟಿ ತ್ರಾಸ ರೀ. ನಾವು ಡ್ಯಾನ್ಸ್ ಮಾಡಲ್ದವ್ರ ಸುಕ್ಕೆ ಡ್ಯಾನ್ಸ್ ಮಾಡಬೇಕು. ಯಾಕೆ ರೀ? ಎಲ್ಲಿ ಹೋಗ್ತೈತಿ ನಮ್ಮದೆಲ್ಲ? ನಮ್ಮ ಮೈಲೇಜ, ನಮ್ಮದು ಎವ್ರೇಜ ಎಲ್ಲೈತಿ? ಗಾಡಿ ಎವ್ರೇಜ್ ಎಲ್ಲಿ ಸಿಗಬೇಕು? ಇಡೀ ನಮ್ಮ ಕರ್ನಾಟಕದ ನಮ್ಮದು ಏನು ಇಂಧನ ಐತಿ, ನಮ್ಮದು ಈ ಸಂಪತ್ತು ಕರಿಗೆ ಹೋಗಿಬಿಡುತ್ತೆ. ನಮ್ಮದು 50-60 ಕೊಡುವಂಥ ಮೈಲೇಜು 30 ಕೊಡೋದೈತಿ. ಯಾಕಂದ್ರೆ ಒಂದು ಇಟ್ಟು ಹೋಗಿರ್ತೀವಿ, ಮುಂದೆ ರೋಡ್ ಬೇಕು ಬಂದುಬಿಡುತ್ತೆ. ಯಾಕೆ ಹಾಕ್ತಾರೆ? ಹಾಕ್ರಿ, ಇಲ್ಲನಿಲ್ಲ. ಶಾಲೆ ಕಾಲೇಜ್ ಬಂದಿರತ್ತೆ ಹಾಕಬೇಕು. ಚಿಕ್ಕ ಮಕ್ಕಳು ಶಾಲೆ ಇರುತ್ತೆ, ರೋಡ್ ಬೇಕು ಹಾಕ್ಬೇಕು. ಯಾವ ಥರ ಹಾಕಬೇಕು ಅನ್ನೋದು ಗೊತ್ತಿಲ್ವ ಅಲ್ಲ? ಏನಿದೆ ಅದ್ರದ್ದು ನಿಯಮ? ಏನಿದೆ? ಯಾವ ಥರ ಹಾಕಬೇಕು ಅನ್ನೋದು ಗೊತ್ತಿಲ್ವ? ಎಷ್ಟು ಜನ ಬೀಳ್ತಾರೆ? ನಿಂತು ಹಿಂಗೆ ಮಾಡಿ ನಿಂತು ಮತ್ತೆ ಗಾಡಿ ಬೈಕ್ ನಿಂತುಬಿಡುತ್ತೆ. ಕಬ್ಬಿನ ವಾಡಿ ಹೇರೋರು ಹೇರ್ಕೊಂಡು ಹೋಗೋರು ಎಷ್ಟು ತ್ರಾಸ, ಹಿಂದೆ ಕೂತವ್ರಿಗೆ ಎಷ್ಟು ತ್ರಾಸ, ಜಿಗದ್ ಎಷ್ಟು ಜನ ಬಿದ್ದಿದ್ದಾರೆ. ಹಂಪ್ಸ್ ಹಾಕೋದು ಕೂಡ ನಿಮಗೆ ಗೊತ್ತಿಲ್ವಾ? ಯಾವ ಥರ ಹಾಕ್ಬೇಕನ್ನೋ ಗೊತ್ತಿಲ್ಲ ನಿಮಗೆ? ನೀವು ಏನು ರೀ ಅದು? ಟೆಂಡರ್ ಆಗುತ್ತೆ, ಎಲ್ಲರೂ ಟೆಂಡರ್ ಆದಮೇಲೆ ಒಂದಿಷ್ಟು ದುಡ್ಡು ಉಳಿತೆ ಅಂತೇಳಿ ಟೆಂಡರ್ ತೊಗೊಳ್ತಾರೆ. ಏನು ರೀ ಅದು? ಬೇರೆ ರಾಜ್ಯದಲ್ಲಿ ಡಾಂಬರ್ ರೋಡ್ ಬದಲಿ CC ರಸ್ತೆ ಮಾಡ್ತಾಯಿದ್ದಾರೆ. ಅದಾದರೂ ಒಂದು 5-6 ವರ್ಷ ನಿಂದಿರುತ್ತೆ. ಡಾಂಬರ್ ರೋಡ್ ಕಿತ್ತೋದ್ರ ಡಾಂಬರ್ ರೋಡಿಗೆ 108 ರೋಡ್ ಬೇಕುಗಳು. ಏನು ರೀ ಅದು? ಸರಿಯಾದ ಕ್ರಮದಲ್ಲಿ ಹಾಕ್ತಂಥ ರೋಡ್ ಬೇಕು. ಇವತ್ತು ನಮ್ಮ ಇಂಧನ ಎಲ್ಲ ಕೂಡ ಖರ್ಚಾಗ್ತಾಯಿದೆ. ಗಾಡಿ ಬೈಕ್ಗಳ ಮೇಲೆ ಒಂದು ಸಲ ತಿರುಗಾಡಿ ನೋಡಿ ಗೊತ್ತಾಗತ್ತೆ ಏನು ತೊಂದರೆ ಆಗುತ್ತೆ, ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದೀವಿ ನಾವು ಅನ್ನೋದು. ಎಷ್ಟೋ ಜನ ಆ ಜಿಲ್ಲೆಯಿಂದ ಬರೋರು ಮತ್ತೊಂದು ಜಿಲ್ಲೆ ಬಂದಾಗ ಏನು ರೀ ಇದು ರಸ್ತೆ ಅಂಥೇಳಿ ಕೆಕ್ಕರ್ಸಿ ಉಗಿದು ಹೋಗಿಬಿಡ್ತಾರೆ. ಪಕ್ಕದವ್ರಿಗೆ ಏನು ರೀ ಇದು ರಸ್ತೆ, ಚುನಾವಣೆ ಬಂದಾಗ ಆದರೂ ಕೇಳಬೇಕಲ್ಲ, ಹಿಂಗೆ ಕೂತಿದ್ದೀರ ಅಂತ ಕೇಳ್ತಾರೆ ಜನ. 10 ವರ್ಷ 20 ವರ್ಷ ಆದರೂ ಅದೇ ರಸ್ತೆಯಲ್ಲಿ ನಾವು ತಿರುಗಾಡ್ತಿದ್ದೀವಿ. ಅನಿವಾರ್ಯ. ಒಂದು ಇದರಿಂದ ನಾವು ಕ್ರಾಸ್ ಮಾಡಿ ಮತ್ತೊಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಆ ರಸ್ತೆ ಮೇಲೆ ಹಾದು ಹೋಗಲೇಬೇಕಾಗತ್ತೆ. ಸರಿಯಾದ ಕ್ರಮದಲ್ಲಿ ಮಾಡಲ್ಲ. ತೇಪೆ ಹಾಕೋದು ಕೂಡ ಒಂದಿಷ್ಟು ಹಾಕಿಬಿಡ್ತಾರೆ, ಒಂದು ಕಡೆ ಹೋಗಿಬಿಡುತ್ತೆ. ಸರಿಯಾದ ಅದಕ್ಕೆ ಎಷ್ಟು ಪ್ರಮಾಣ ಹಾಕಬೇಕು, ಕ್ವಾಂಟಿಟಿ ಎಷ್ಟು ಹಾಕಬೇಕು, ಯಾವ ಥರ ಇಳಿಕೆ ಮಾಡಬೇಕು, ಯಾವ ಥರ ಸ್ಲೋಪ್ ಮಾಡಬೇಕು. ಅಲ್ರಿ, ಕರ್ವಿಂಗ್ದಲ್ಲಿ ಎಷ್ಟು ಸ್ಪೀಡ್ ಹೋದಾಗ ಎಷ್ಟೋ ನಾವು ಕರ್ವ್ ನೋಡ್ತೀವಿ. ಅಲ್ಲಿ ಗ್ರಾವಿಟೇಷನ್, ನಿಮ್ಮದು ಇಂಜಿನಿಯರ್ ಇದ್ರಲ್ಲ, ಆ ಗ್ರಾವಿಟೇಷನ್ ನಿಮ್ಗೆ ಗೊತ್ತಿಲ್ವಾ? ಯಾವ ಥರ ನೀವು ಕರ್ವ್ ಮಾಡಬೇಕು, ಎಷ್ಟು ಡಿಗ್ರಿಯಲ್ಲಿ ಇರಬೇಕು ಗೊತ್ತಿಲ್ಲವಾ? ನಿಮ್ಮ ಹಣ ಉಳಿಸ್ಕೊಳ್ಳೋಕೆ ಮಾಡ್ತಿದ್ರು, ನಿಮಗೇನಾದ್ರು ಜ್ಞಾನ ಇದೆಯೋ ಗೊತ್ತಿಲ್ಲ. ನಾವೇನು ಮೋಟ್ರ್ ಬೈಕು ರೇಸ್ ಇಡೋಕ್ಕಾಗತ್ತಾ ಇಲ್ಲಿ? ಅಷ್ಟು ರೋಡ್ ಬೇಕು ಹಾಕಿಬಿಡ್ತೀರಿ. ಯಾಕೆ ಕಿತ್ತು ಹೋಗಬಾರ್ದತ್ತಾ? ಎಷ್ಟೋ ರಸ್ತೆಗಳಲ್ಲಿ ಕಿತ್ತೋದ ರಸ್ತೆಗೆ ಅವು ರೋಡ್ ಬೇಕಿಗೆ ಕೇಳಲ್ಲ. ಯಾಕಂದರೆ ಅಲ್ಲಿ ಅದ್ರ ಮೇಲೆ ಪ್ರೆಷರ್ ಬೀಳಲ್ಲ.
ರೋಡು ಕೀಳಲ್ಲ, ಅದನ್ನು ಎಷ್ಟು ಮಾಡಿರ್ತಾರೆ ಅಷ್ಟೇ ಮಾಡಿರ್ತಾರೆ. ದಯವಿಟ್ಟು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ವಿಷಯ ನಮ್ಮ ಭಾರತದ ಈ ತೈಲ ಉತ್ಪನ್ನಗಳೆಲ್ಲ ಸೋರಿಕೆ ಆಗೋದಕ್ಕೆ ಇದೇ ಕಾರಣ. ಒಂದು ಲೆವೆಲ್ ಹೋಗ್ತಾಯಿದ್ರೆ ಏನಾಗಲ್ಲ, ಇನ್ನೇನು ಕ್ರಾಸ್ ಮಾಡ್ತಿರ್ತೀವಿ, ಮತ್ತೆ ಗೇರ್ ಚೇಂಜ್ ಮಾಡಬೇಕು. ಮೈಲೇಜ್ ಎಲ್ಲಿ ಕೊಡುತ್ತೆ? 30 ಕೊಡುತ್ತೆ ಎವರೇಜು, ಮೈಲೇಜು 30 ಕೊಡುತ್ತೆ. ನಮ್ಮ ಆದಾಯ ಎಲ್ಲ ಇದಕ್ಕೆ ಹೋಗ್ತಾ ಇದೆ. ನಮ್ಮ ರೋಡ್ಗಳಲ್ಲಿ ಗ್ರಾಮ ಸಡಕ್ ಯೋಜನೆ ಮಾಡಿದರು ಅಟಲ್ ಬಿಹಾರಿ ವಾಜಪೇಯಿ. ಯಾಕಂದರೆ ಈ ಸಾರಿಗೆ ಒಂದಿಷ್ಟು ಉತ್ಪನ್ನಗಳನ್ನು ಸರಾಗವಾಗಿ ಸಾಗಿಸಲಿ, ಬೇಗ ತಲುಪಲಿ ಮಾರುಕಟ್ಟೆಗೆ ಅಂತೇಳಿ ಮಾಡಿದ್ದು. ಈ ಥರ ಆಗ್ತಾ ಇದೆಯಲ್ಲ. ನನಗನ್ಸಿದ್ದು ಹೇಳಿದ್ದೀನಿ ಅಷ್ಟೇ. ಇದು ಯಾವುದು ನಮ್ಮ ಇಂಧನ ವೇಸ್ಟ್ ಆಗುತ್ತೆ ಅನ್ನೋದು ಈ ಮುಖ್ಯ ಉದ್ದೇಶ. ನಮ್ಮ ಭಾರತದ, ನಮ್ಮ ಕರ್ನಾಟಕದ ಈ ಇಂಧನ ಉತ್ಪನ್ನಗಳು ಎಲ್ಲ ವೇಸ್ಟ್ ಆಗ್ತಾಯಿದೆ. ಸರಿಯಾದ ಕ್ರಮದ ರೋಡ್ಗಳು, ರಸ್ತೆಗಳು, ಗ್ರಾಮ ಸಡಕ್ಗಳ ಯೋಜನೆ ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ರಸ್ತೆಗಳಾದರೆ ಸರಾಗವಾಗಿ ಓಡಾಡಲಿಕ್ಕೆ ಅನುಕೂಲ ಆಗುತ್ತೆ. ಮಾಡಿದ ತಕ್ಷಣ ಎಲ್ಲ ವೇಸ್ಟ್ ಆಗೋ ಬದಲಿ ಸಿ ರಸ್ತೆಗಳಾದರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ನಮ್ಮ ಕಲ್ಪನೆ. ಭಾರತದ ಸಂಪನ್ಮೂಲ ಇಂಧನ ಇಲಾಖೆ ಇದರ ಕಡೆ ಗಮನವಹಿಸಿ ಅದನ್ನು ರೋಡಿನಲ್ಲಿ ಎಷ್ಟು ನೋಡಿ, ಟೈರ್ಗಳ ಸವೆತಾಗುತ್ತೆ. ಇನ್ನು 2-3 ತಿಂಗಳು ಬರುವಂಥ ನಮ್ಮ ಟೈರ್ಗಳು ಎಲ್ಲ ಸವೆತ ಕಾಣುತ್ತೆ. ಯಾಕಂದರೆ ಅಲ್ಲೇ ಒಂದು ಏನಾದರೂ ಸ್ಪೀಡ್ ಹೋಗ್ತದೆ ಅಂದರೆ ಅಲ್ಲೇ ಜಂಪಾಗಿ ನಮ್ಮದು ಗಾಡಿ ಅಲ್ಲೇ ನಿಂತ್ಕೊಂಡು ಬಿಡುತ್ತೆ. ಹೆಂಗೆ ರೀ ಹಿಂಗಾದರೆ ನಮ್ಮದು? ಮತ್ತೊಂದು ವಿಷಯದಂಗೆ ಬರ್ತೀನಿ ರೀ. ನಮಸ್ಕಾರ ರೀ. ಕನ್ನಡ ಕುಲಕೋಟಿಗೆ ಮತ್ತೊಮ್ಮೆ ಕೋಟಿ ನಮಸ್ಕಾರ. ನಮಗೂ ಮಾತಾಡೋಕ್ಕೆ ಬರುತ್ತೆ ರೀ, ಮಾತನಾಡೋ ಹಕ್ಕು ಐತಿ, ಮಾತಾಡ್ತೀವಿ ಅಷ್ಟೇ. ನಮಗನಿಸಿದ್ದನ್ನು ನಾವು ಹೇಳ್ತಾ ಇದ್ದೀವಿ ಹೊರತು ಇಲ್ಲಿ ಯಾರಿಗೂ ಹೇಳ್ತಾ ಇಲ್ಲ. ನಾವು ಅನುಭವಿಸಿದ ಕಷ್ಟಗಳನ್ನು ಹೇಳ್ತಾ ಇದ್ದೀವಿ. ಏನೋ ನಮ್ಮಿಂದ ಒಂದಿಷ್ಟು ರೋಡ್ಗಳು ರಿಪೇರಿ ಆಗ್ಬೋದೇನೋ ಗೊತ್ತಿಲ್ಲ. 10 ವರ್ಷ 20 ವರ್ಷ ಆದರೂ ಅದೇ ರಸ್ತೆಯಲ್ಲಿ ತಿರುಗಾಡ್ತಾ ಇದ್ವಿ. ಅದೇ ಕಿತ್ತೋದ ರಸ್ತೆಗಳಿಗೆ 108 ರೋಡ್ ಬೇಕುಗಳು, ಹಂಪ್ಸ್ಗಳು ಯಾಕೆ ಬೇಕು ರೀ? ತೆಗೆದುಬಿಡಿ. ಅವೇ ರಗಡಾಗಿರ್ತವೆ. ಅದನ್ನೇ ದಾಟಿ ಹೋಗ್ಬೇಕಾದ್ರೆ ನಮ್ಮದು 10-11 ಆಗಿಬಿಡುತ್ತೆ ರೀ. ತೆಗೆದುಬಿಡ್ರಿ, ಅವೆಲ್ಲ ರೋಡ್ ಬೇಕು, ಯಾಕೆ ಬೇಕು ಅವೆಲ್ಲ? ಇವು ಕುಣಿಸಿಗಳನ್ನು ದಾಟಿ ಬರ್ಬೇಕಾದ್ರೆ 3 ಕಿಲೋಮೀಟ್ರಿಗೆ 1 ಗಂಟೆ ಆಗತ್ತೆ ರೀ. ಯಾಕೆ ಹಾಕ್ತೀರಿ ಅವನ್ನೆಲ್ಲ? ಹಾಕೋದಿದ್ದರೆ ಸರಿಯಾದ ಕ್ರಮದಲ್ಲಿ ಹಾಕಿರಿ, ಒಳ್ಳೆಯ ರಸ್ತೆಗಳನ್ನು ಕೊಡಿ. ಇದ್ದದೆಲ್ಲ ನಮ್ಮದು ಪೆಟ್ರೋಲು, ಡೀಸೆಲು ಎಲ್ಲ ಅಲ್ಲೇ ಸುಟ್ಟು ಹೋಗ್ತಾಯಿದೆ.